ಹಬ್ಬ ಹರಿದಿನ ಬಂದ್ರೆ, ಇಸ್ಲಾಮದ ಅಥವಾ ಮುಸ್ಲಿಮರ ಹಬ್ಬ ಹರಿದಿನ ಬಂದ್ರೆ ಸ್ಟಾರ್ಟ್ ಆಯಿತು. ಲವ್ ಜಿಹಾದ್ ಸ್ಟಾರ್ಟ್ ಆಯಿತು, ಅಥವಾ ಈ ಒಂದು ಗೋ ರಕ್ಷಣೆಗಾಗಿ ಶುರುವಾಯಿತು. ಹಂಗೆ ಶುರುವಲ್ಲ ತ್ರಿಶೂಲ ಪ್ರಯೋಗ ಮಾಡುವಂಥದ್ದು, ಮತ್ತೊಂದು ಚೂರಿ, ಚಾಕು, ಅದೇ ಹಿಜಾಬ, ಮುಖ ಎತ್ತಿ ನೋಡ್ರಿ ಎನ್ನುವಂಥ ಸಣ್ಣ ಮನಸ್ಸಿನ ಜನ. ಅದೇ ಕಾಲಕ್ಕೆ ಇಸ್ಲಾಮದಲ್ಲಿಯೂ ನಮ್ಮ ಕೆಲವೊಂದು ಜನ ಹಿಂದೂಗಳ ಮೇಲೆ ಮಾಡಿದಂಥದ್ದು ಕೆಲವೊಂದು ಆರೋಪ ಪ್ರತ್ಯಾರೋಪಗಳು. ಇದಕ್ಕಿಬ್ಬರೂ ಕಾರಣ, ಈ ಎರಡೂ ಧರ್ಮದ ಮೂಲಭೂತವಾದಿಗಳು, ನಮ್ಮದೇ ಶ್ರೇಷ್ಠ ಅನ್ನುವಂಥ ಮೂಲಭೂತವಾದಿಗಳು. ಹೀಗಾಗಿ ಇವತ್ತು ಸ್ಪಷ್ಟವಾಗಿ KPCC ದಕ್ಷಿಣ ಕನ್ನಡದಲ್ಲಿ ಪ್ರವಾಸ ಮಾಡಿಕೊಂಡು ತನ್ನದೇ ಅಂತ ಒಂದು ಆಯೋಗನ ಮಾಡಿಕೊಂಡು ಗುಂಪು ಮಾಡಿಕೊಂಡು ಇವತ್ತು ಶಾಂತಿ ತರಬೇಕಪ್ಪ ನಾವು. ಅದರಲ್ಲೂ ಮುಖ್ಯವಾಗಿ ಹರಿಪ್ರಸಾದ್, BK ಹರಿಪ್ರಸಾದ್ ಅವರು ಇದರ ನೇತೃತ್ವ ತೆಗೆದುಕೊಂಡು ಮುಂದುವರಿತಾ ಇದ್ದಾರೆ. ಯಾಕಂದರೆ ಆ ಭಾಗದವರು ಅಲ್ಲಿಯ ಪ್ರತಿಯೊಂದನ್ನು ತಂತುಗಳ ಸಹಿತ ಅವ್ರಿಗೆ ಗೊತ್ತದೆ. ಯಾಕಂದರೆ ಅಲ್ಲಿ ಒಬ್ಬ ಕ್ರಿಶ್ಚಿಯನ್ರು MP ಗಳಾಗಿ, ಅದು ಬೇರೆ ಬೇರೆ ಧರ್ಮದವರು MP ಗಳಾಗಿ ಬಂದಂಥದ್ದು, ಕೆಳ ಜಾತಿಗಳನ್ನು ಗಮನಿಸಿದ ಅನೇಕ ವ್ಯಕ್ತಿಗಳು ಲೀಡರ್ ಆಗಿದ್ದು ನಾವು ಗಮನಿಸ್ತೀವಿ ಅಲ್ಲೆಲ್ಲ. ಯಾಕಂತಂದ್ರೆ ಜಾರ್ಜ್ ಫರ್ನಾಂಡಿಸ್ ಇರ್ಬೋದು, ಇನ್ನುಳಿದವ್ರು ಇರ್ಬೋದು, ಇವ್ರು ಯಾವ ಧರ್ಮ ಅಂತಿಲ್ಲ ಅಲ್ಲ. ಆ ಒಳ್ಳೆ ಕೆಲಸ ಯಾರಿದ್ದಾರೆ ಅವ್ರು ಆಯ್ಕೆ ಮಾಡುವಂಥದ್ದು ನಾವು ನೋಡ್ತಾ ಇದ್ದೀವಿ. ಅಂಥ ಒಂದು ದೇಶಗಳಿದ್ದಂಥ ಏರಿಯಾ ಇವತ್ತು ಪೂರ್ತಿಯಾಗಿ ಕೋಮು ಗಲಭೆಗೆ, ಕೋಮು ಸಿದ್ಧಾಂತಕ್ಕೆ, ಮೂಲಭೂತವಾದಿನಗಂತೆ ಮುಚ್ಚೋಗ್ಬಿಟ್ಟಲ್ಲ. ಹೀಗಾಗಿ ಅಲ್ಲಿ ಕೊಲೆ ಸುರಿಗಳ ಮೇಲಿನ ಮೇಲೆ ಆಗುವಂಥದ್ದು ಇದನ್ನೆಲ್ಲ ಗಮನಿಸಿದಾಗ ಸಹಜವಾಗಿನ ಇವತ್ತು ನಮ್ಮ ಅಟ್ಲೀಸ್ಟ್ ಸಿದ್ದರಾಮಯ್ಯನವರು ಈ ದಿಶೆಯಲ್ಲಿ ಒಂದು ಒಳ್ಳೆಯ ಹೆಜ್ಜೆ ಇಟ್ಟಿದ್ದಾರೆ. ಅದರಲ್ಲೂ BK ಹರಿಪ್ರಸಾದ್ ಅವರನ್ನು ವಿಶ್ವಾಸ ತೆಗೆದುಕೊಂಡ ಅದನ್ನು ಕಂಟ್ರೋಲ್ ಮಾಡುವಂಥದ್ದು. ಇವತ್ತು ಕರಾವಳಿಯನ್ನು ಉಳಿದ ಕರ್ನಾಟಕದ ಶಾಂತಿಯ ವನ ಅಂತ ಬಾಯಲ್ಲಿ ಹೇಳೋದಲ್ಲ, ನಿಜವಾಗಿ ಅದನ್ನು ತರುವಂಥ ಕೆಲಸವನ್ನು ಮಾಡೋದಕ್ಕೆ ಹೆಜ್ಜೆ ಇಟ್ಟಿದ್ದಾರೆ. ಅದರಲ್ಲೂ ಪೊಲೀಸ್ ಇಲ್ಲಿವರೆಗೆ ವ್ಯವಸ್ಥೆ ಏನಾಗಿಬಿಟ್ಟಿದ್ದಪ್ಪ ಅಂದ್ರೆ ಅವ್ರಿಗೆ ಯಾರು